ಅಮಿತ್ ಶಾ ವಿರುದ್ಧ ಶಿವಮೊಗ್ಗದಲ್ಲೂ ಪ್ರತಿಭಟನೆ. ಈ ಕುರಿತಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೀಡಿರುವ ಹೇಳಿಕೆಯನ್ನ ಖಂಡಿಸಿ ಎಸ್ಡಿಪಿಐನಿಂದ ಶಿವಮೊಗ್ಗದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ಹೆಸರು ಫ್ಯಾಷನ್ ಆಗಿದೆ ಅಂತ ಸಂಸತ್ನಲ್ಲಿ ಹೇಳಿದ್ದಾರೆ. ನಾಚಿಕೆ ಆಗಬಹುದು ಅವರಿಗೆ. ಬಹಿರಂಗವಾಗಿ ಅವರು ಕ್ಷಮೆಯಾಚನೆ ಮಾಡಬೇಕು, ಇಲ್ಲ ಅಂದ್ರೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ನೀಡಿ ಹೋಗಬೇಕು ಎಂದು ಎಸ್ಡಿಪಿಐ ಒತ್ತಾಯಿಸಿದೆ. ಸಂವಿಧಾನ ವಿರೋಧಿ ಹೇಳಿಕೆ ನೀಡೋರು ಭಾರತದಲ್ಲಿ ಇರುವ ಅಗತ್ಯವಿಲ್ಲ ಎಂದು ಎಸ್ಡಿಪಿಐ ಕಾರ್ಯಕರ್ತರು ಹೇಳಿದರು. ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಮಿಸ್ಟರ್ ಅಮಿತ್ ಶಾ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಕ್ಷಮೆ ಕೇಳಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಪಮಾನ ಸಹಿಸಲ್ಲ. ಮುರ್ದಾಬಾದ್ ಮುರ್ದಾಬಾದ್ ಮೋದಿ ಗೌರ್ಮೆಂಟ್ ಮುರ್ದಾಬಾದ್ 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 ಸಂವಿಧಾನ ವಿರೋಧಿ ಗೌರ್ಮೆಂಟ್ ಮುರ್ದಾಬಾದ್. ಮಿಸ್ಟರ್ ಅಮಿತ್ ಶಾ ಕ್ಷಮೆ ಕೇಳಲಿ, ಇಲ್ಲವಾದ್ರೆ ರಿಸೈನ್ ಮಾಡಿ ಮನೆಗೆ ಹೋಗಿ. ಭಾರತೀಯ ಸಂವಿಧಾನ ಜಿಂದಾಬಾದ್. ಇವತ್ತೇನು ಕೇಂದ್ರದ ಬಿಜೆಪಿಯ ಗೃಹ ಮಂತ್ರಿ ಅಮಿತ್ ಶಾ ಅವರು ಅಂಬೇಡ್ಕರ್ ಅನ್ನುವುದು ಒಂದು ಫ್ಯಾಷನ್ ಅಂತ ಹೇಳಿ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಏನು ಅಪಮಾನ ಮಾಡಿದರೆ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವುದೇ ಕಾರಣಕ್ಕೆ ಇದು ಸಹಿಸಲ್ಲ, ತೀವ್ರವಾಗಿ ಖಂಡಿಸುತ್ತದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಇವತ್ತೇನು ಗೃಹ ಮಂತ್ರಿ ಅಮಿತ್ ಶಾ ಇದ್ದಾರೆ, ಅವರು ಶಾಖೆಯಿಂದ ಬಂದಿರುವಂಥದ್ದು ಶಾಖೆಯಲ್ಲಿ ಕಲಿತ ಮಾತನ್ನು ಸಂಸತ್ನಲ್ಲಿ ಬಂದು ಇವರು ಹೇಳ್ತಾರೆ ಅಂತ ಹೇಳಿದರೆ ಇವ್ರಿಗೆ ನಾಚಿಕೆ ಆಗಬೇಕು. ಸ್ವತಂತ್ರದ ನಂತರ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೆಯ ಭಯೋತ್ಪಾದನೆ ನಡೆದಿದ್ದು ಮಹಾತ್ಮ ಗಾಂಧಿಯವರ ಹತ್ಯೆ. ಅದು ಮಾಡಿದ್ದು ಸಂಘ ಪರಿವಾರದ ಕಾರ್ಯಕರ್ತರು ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಅದೇ ರೀತಿ ಇವರು ಬಹಿರಂಗವಾಗಿ ಏನು ಹೇಳ್ತಾರೆ ಅಂತ ಹೇಳಿದರೆ ಅಂಬೇಡ್ಕರ್ ಅವರ ವಿರೋಧಿಗಳು ನಾವು ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೇಳಿ ಇವರ ಬಿಜೆಪಿಯವರ ಸಂಸದರು ಹೇಳ್ತಾರೆ. ಇದು ಖಂಡನೀಯ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೀವ್ರವಾಗಿ ಖಂಡಿಸುತ್ತದೆ. ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಏನಿದ್ದಾರೆ ಅವ್ರಿಗೆ ನಾಚಿಕೆ ಆಗಬೇಕು. ಅವರು ಸರ್ವ ಭಾರತೀಯರ ಮುಂದೆ ಮೀಡಿಯಾದಲ್ಲಿ ಬಂದು ಅವರು ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು, ಇಲ್ಲ ಅಂತ ಹೇಳಿದರೆ ರಿಸೈನ್ ಕೊಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಇವತ್ತು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಶಿವಮೊಗ್ಗ ಜಿಲ್ಲಾ ಸಮಿತಿ ವತಿಯಿಂದ ಶಿವಮೊಗ್ಗ ಡಿಸಿ ಕಚೇರಿ ಮುಂಭಾಗ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇವತ್ತೇನು ಗೃಹ ಮಂತ್ರಿ ಆಗಿದ್ದಾರೆ ಅಮಿತ್ ಶಾ ಅವರು, ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ಎಂಬ ಏನು ಪದ ಬಳಸಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಅದರ ಒಂದು ಭಾಗವಾಗಿ ಅವರು ಇವತ್ತು ಪ್ರಜಾಪ್ರಭುತ್ವದಲ್ಲಿ ಗೆದ್ಕೊಂಡು ಅವರು ಗೃಹ ಮಂತ್ರಿ ಆಗಿರೋದು ಅದನ್ನು ಮರ್ತಿದ್ದಾರೆ ಅವರು ಯಾರು ಶಾಖೆಯಿಂದ ನಿಮಗೆ ಕಳಿಸಿಲ್ಲ. ಅಲ್ಲಿ ಏನು ಪ್ರಜಾಪ್ರಭುತ್ವ ಇದೆ, ಪ್ರಜಾಪ್ರಭುತ್ವದಿಂದ ನೀವು ಗೆದ್ದು ಬಂದಿದ್ದೀರಾ. ಹಾಗಾಗಿ ನೀವು ಕ್ಷಮೆ ಯಾಚಿಸಿಲ್ಲ ಅಂತ ಹೇಳಿದರೆ ನಿಮ್ಮ ವಿರುದ್ಧ ಉಗ್ರವಾಗಿ ಹೋರಾಟ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮಾಡುತ್ತೆ. ಮತ್ತು ಏನು ನೀವು ಸಂವಿಧಾನ ವಿರೋಧಿ ಹೇಳಿಕೆಗಳು ನೀಡ್ತಿದ್ದೀರಾ, ಸಂವಿಧಾನ ವಿರೋಧಿ ಹೇಳಿಕೆ ನೀಡೋರು ನೀವು ಇಲ್ಲಿ ಇರಬಾರ್ದು. ಸಂವಿಧಾನ ವಿರೋಧಿ ಹೇಳಿಕೆ ನೀಡೋರು ಭಾರತದಲ್ಲಿ ಇರುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಭಾಳಷ್ಟು ಸಲ ಬಿ ಜೆ ಪಿಯವರು ಬೇರೆ ಸಮುದಾಯಕ್ಕೆ, ಅಲ್ಪಸಂಖ್ಯಾತರಿಗೆ ಹೀನಾಯವಾಗಿ ಹೆಂಗೆ ಬೇಕು ಹಂಗೆ ಮಾತಾಡಿದ್ದಾರೆ. ಹಾಗಾಗಿ ಅವರು ಕೂಡ ಭಾರತದ ಸಂವಿಧಾನವನ್ನು ಗೌರವ ಮಾಡಿಲ್ಲ ಅಂತ ಹೇಳಿದರೆ, ಅಂಬೇಡ್ಕರ್ ಅವರಿಗೆ ಗೌರವ ಮಾಡಿಲ್ಲ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಭಾರತದಲ್ಲಿ ಇರಲಿಕ್ಕೆ ಯಾವುದೇ ಹಕ್ಕಿಲ್ಲ. ನೋಡಿ, ಒಂದ್ಸಲ ಯೋಚನೆ ಮಾಡಿ ನೀವು ಮಾತಾಡಬೇಕು, ಕ್ಷಮೆ ಯಾಚಿಸಬೇಕು. ಕ್ಷಮೆ ಯಾಚಿಸಿ ರಿಸೈನ್ ಮಾಡಿ ಮನೆಗೆ ಹೋಗಿ ಅಂತ ಹೇಳಕ್ಕೆ ನಾನು